ಸೆಕೆಂಡ್ ಪಿ ಯು ಸಿ 2025 ಅಕಾಡೆಮಿಕ್ ಇಯರಲ್ಲಿ ಫಸ್ಟ್ ಟೆಸ್ಟ್ ಅಂತಕ್ಕಂಥದ್ದು ಆಗಸ್ಟಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಓಕೆನಾ? ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇದಕ್ಕೆ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ, ಎಸ್ಪೆಷಲಿ ಫಾರ್ ದಿ ಸಬ್ಜೆಕ್ಟ್ ಕೆಮಿಸ್ಟ್ರಿ. ಓಕೆನಾ? ಸೊ ಈ ವಿಡಿಯೋ ನಾನು ತುಂಬ ಲೆಂತಾಗಿ ಮಾಡ್ತಾ ಇಲ್ಲ, ಹವರ್ ಗಟ್ಟಲೆ ನಾನು ಮಾಡೋದ್ರಿಂದ ದಿರ್ ಇಸ್ ನೋ ಯೂಸ್. ಓಕೆನಾ? ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅನ್ನೋದನ್ನು ಕರೆಕ್ಟಾಗಿ ಹೇಳ್ತೀನಿ. ನೀವು ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಸ್ಕೋರ್. ಓಕೆ, ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ಸೊ ದಟ್ ಯು ಕ್ಯಾನ್ ಸ್ಕೋರ್ ಈವನ್ ಔಟ್ ಆಫ್ 14 ಯುವರ್ ಟೆಸ್ಟ್ಸ್. ಓಕೆನಾ? ಓಕೆ, ಲೆಟ್ಸ್ ಮೂವ್ ಟು ದಿ ಟಾಪಿಕ್ ನಾವು. ಫಸ್ಟ್ ಕ್ವೆಶನ್ ಬಂದು ನಾನಿಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತೊಗೊಂಡಿದ್ದೀನಿ, D&F ಬ್ಲಾಕ್ ಎಲಿಮೆಂಟ್ಸ್. ನೋಡಿ, ನಿಮಗೆ ತುಂಬ ಸಿಲೆಬಸ್ ಕಡಿಮೆ ಇರೋದ್ರಿಂದ ಇಟ್ ಇಸ್ ವೆರಿ ಈಸಿ ಟು ಸ್ಟಡಿ ಫಾರ್ ಯುವರ್ ಟೆಸ್ಟ್. ಓಕೆನಾ? ಫಸ್ಟ್ ಒನ್, ಪ್ರಿಪರೇಷನ್ ಆಫ್ KTs, K2CR2 OSM potassium dichromate. This is very very important for 3 marks. ಡೆಫಿನೆಟ್ಲಿ ಮೋಸ್ಟ್ ಆಫ್ ದಿ ಎಕ್ಸಾಮಿನೇಷನಲ್ಲಿ ಈ ಕ್ವೆಶನ್ ಇಲ್ಲದೆ ಕ್ವೆಶನ್ ಪೇಪರ್ ಮಾಡೋದಿಲ್ಲ. ಓಕೆನಾ? ಈ ಕ್ವೆಶನ್ ನೀವು ಹೇಗಾದರೂ ಮಾಡಿ ಬೈ ಹಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೀವು ಅಲ್ಲೇ ಎಕ್ಸಾಮ್ಗೆ ಹೋಗಿ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಸರ್ಕಸ್ ಎಲ್ಲ ಮಾಡೋದು ಬೇಡ. ದಯವಿಟ್ಟು ಇಲ್ಲಿರತಕ್ಕಂಥ ನಂಬರ್ಸ್ನ ನೀವು ಬೈ ಹಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಬಿಕಾಸ್ ಅದೇ ನಿಮಗೆ ಸೇಫರ್ ಸೈಡ್. ನೋಡಿ, ಈ ಥರ 8 to 8 ಮತ್ತು ಅಲ್ಲಿ 4 8 7 ಆರ್ಡರ್ ವೈಸಾಗಿ ನೆನ್ಪಿಟ್ಕೊಂಡು ಯು ಕ್ಯಾನ್ ನೆನ್ಪಿಟ್ಕೊಳ್ಳಿ. ಇಲ್ಲ, ನಾನು ಬ್ಯಾಲೆನ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ನೀವು ಮಾಡ್ಕೊಳ್ಬಹುದು. ಇಲ್ಲ ಅಂತ ಅಂದರೆ ನೀವು ಇದನ್ನು ಬೈ ಹಾರ್ಟ್ ಮಾಡೋದು ಇಟ್ ಈಸ್ ದಿ ಬೆಸ್ಟ್ ಥಿಂಗ್. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ಮಿಸ್ಟ್ ಮೆಟಲ್? ನೋಡಿ, ಮಿಸ್ಟ್ ಮೆಟಲ್ ಅಂದರೆ ಅದು ನಿಮಗೆ 1 ಮಾರ್ಕಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ನೋಡಿ, 1 ಮಾರ್ಕ್ ಕ್ವೆಶನ್ ಅಂದರೆ ಡೈರೆಕ್ಟ್ 1 ಮಾರ್ಕ್ ಕ್ವೆಶನ್ ಅಲ್ಲ, ನಿಮಗೆ 2 + 1 = 3 ಈ ಪ್ಯಾಟರ್ನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್, ಡಾಲ್ ಸ್ಟ್ರಕ್ಚರ್ ಆಫ್ ಕ್ರೋಮೇಟ್ ಆ್ಯಂಡ್ ಡೈಕ್ರೋಮೇಟ್ ಅಯಾನ್ಸ್ ಇದನ್ನು ನೋಡ್ಕೋಬೋದು. ನೀವು 2 ಮಾರ್ಕ್ಸಲ್ಲಿ ಇದನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್, ಪ್ರಿಪ್ರೇಷನ್ ಆಫ್ KMnO4 ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್. ಇದನ್ನು ಅವರು ಡೈಕ್ರೋಮೇಟ್ನ ಕೇಳಿಲ್ಲ ಅಂದರೆ ಇದನ್ನು ಕೇಳ್ತಾರೆ. ಓಕೆನಾ? ಸೊ ದಿಸ್ ಇಸ್ ಆಲ್ಸೋ ಫಾರ್ 3 ಮಾರ್ಕ್ಸ್ ಇರುತ್ತೆ, ಬಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಅದಕ್ಕೆ ನಿಮಗೆ 1 ಮಾರ್ಕ್ ಎಕ್ಸ್ಟ್ರಾ ಇರುತ್ತೆ. ಸೊ ನೀವು ಎಕ್ಸ್ಪ್ಲನೇಷನ್ನ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಕಲರ್ಸ್ನು ನೆನ್ಪಿಟ್ಕೊಳ್ಳಿ, ಯಾವ ಇಲ್ಲಿ ಕಂಪೌಂಡ್ಸ್ ಯಾವ ಕಲರಲ್ಲಿ ಇದೆ. ನೆಕ್ಸ್ಟ್, ರೈಟ್ ದಿ ಮೆಟಲ್ಸ್ ಫೌಂಡ್ ಇನ್ ಬ್ರಾಸ್ ಆ್ಯಂಡ್ ಬ್ರಾನ್ಸ್. ಇದನ್ನು MCQಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 1 ಮಾರ್ಕ್. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ವಿಚ್ ಆಫ್ ದಿ ಫಾಲೋಯಿಂಗ್ ಆಕ್ಸೈಡ್ಸ್ ಆರ್ ಎಸಿಟಿಕ್, ಬೇಸಿಕ್, ನ್ಯೂಟ್ರಲ್, ಆಂಫೋಟರಿಕ್? ನೋಡ್ಕೊಳ್ಳಿ, ಆಂಫೋಟರಿಕ್ ಯಾವುದು, ಆಸಿಟಿಕ್ ಯಾವುದು. ಇದು 2024 ಎಕ್ಸಾಮಿನೇಷನ್ 1ನಲ್ಲಿ ಕೇಳಿದರು ಇದನ್ನು. ಓಕೆನಾ? 2024 ಎಕ್ಸಾಮಿನೇಷನ್ 1ನಲ್ಲಿ ಕೇಳಿದ್ರು ಈ ಕ್ವೆಶನ್, MCQಸಲ್ಲಿ ಕೇಳಿದರು. ಗಿವ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 3 or 2 ಮಾರ್ಕ್. ಓಕೆನಾ? ಈ 4 ಪ್ರಾಪರ್ಟೀಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ವಾಟ್ ಆರ್ ದಿ ಮೆಟಲ್ಸ್ ಯೂಸ್ಡ್ ಇನ್ ದಿ ಫಾಲೋಯಿಂಗ್ ಪ್ರಾಸೆಸಸ್? ಇದನ್ನು ಯೂಸಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನೋಡಿರ್ಬೋದು ನೀವು. ಓಕೆನಾ? ಕಾಂಟ್ಯಾಕ್ಟ್ ಪ್ರೊಸೆಸಲ್ಲಿ ಯಾವುದನ್ನು ಯೂಸ್ ಮಾಡ್ತಾನೆ, ಹೇಬರ್ಸನ್, ಕೆಟಾಲಿಕ್ ಹೈಡ್ರೋಜನೇಷನ್, ಅವೆಲ್ಲ ನೋಡ್ಕೊಳ್ಳಿ. ಎಕ್ಸಾಂಪಲ್ಸಲ್ಲಿ MCQಸಲ್ಲಿ ಕೇಳ್ತಾರೆ. ನೇಮ್ ದಿ ಫೆರಸ್ ಅಲಾಯ್ಸ್. ಫೆರಸ್ ಅಲಾಯ್ಸ್ ಅಂದರೆ ಇವೆಲ್ಲ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್, Cu2 + Cu+, ವಿಚ್ ಇಸ್ ಸ್ಟೇಬಲ್ ಆ್ಯಂಡ್ ವೈ? ದಿಸ್ ಕ್ವೆಶನ್ ಆಲ್ಸೋ ಗಿವ್ ರೀಸನಲ್ಲಿ 1 ಮಾರ್ಕಿಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್, ನೇಮ್ ಎ ಟ್ರಾನ್ಸಿಷನ್ ಎಲಿಮೆಂಟ್ ವಿಚ್ ಡು ನಾಟ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಓಕೆನಾ? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ? ಇದನ್ನು ಅವರು 1 ಮಾರ್ಕ್ MCQಸಲ್ಲಿ ಕೇಳಬಹುದು. ನೆಕ್ಸ್ಟ್ ಒನ್ ಇಸ್ ಯೂನಿಟ್ ಆಫ್ ಮೊಲಾರಿಟಿ. ನೋಡಿ, ಇದು ಸೊಲ್ಯೂಷನ್ಸ್ ಚಾಪ್ಟರಿಂದ ಯಾವ್ಯಾವ ಕ್ವೆಶನ್ಸ್ ಬರುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ನೋಡಿ, ಯೂನಿಟ್ ಆಫ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ, ಮೋಲ್ ಪರ್ ಲೀಟರ್, ಮೋಲ್ ಪರ್ kg. ಓಕೆ, ನೆಕ್ಸ್ಟ್, ಏನಿಲ್ಲ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ, ನೋ ಸಿಗ್ನಿಫಿಕೆಂಟ್ ಎಫೆಕ್ಟ್. ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲಿಬಿಲಿಟಿ ಆನ್ ಸಾಲಿಡ್ ಇನ್ ಲಿಕ್ವಿಡ್. ಈ ಕ್ವೆಶನ್ ಇದೆಯಲ್ಲ, 2024 ಆ್ಯನ್ಯುವಲ್ ಎಕ್ಸಾಮಿನೇಷನ್ 1ನಲ್ಲಿ ಫಸ್ಟ್ MCQ ಆಗಿತ್ತು. ನೋಡಿ, 2024 ಎಕ್ಸಾಮಿನೇಷನಲ್ಲಿ ಇದ್ರ ಮೇಲೇ MCQಸ್ನ ಕೇಳಿದರು. ಓಕೆನಾ? ಸೇಮ್ ಕ್ವೆಶನ್ 1 ಮಾರ್ಕ್ MCQ ಫಸ್ಟ್ ಕ್ವೆಶನ್ ಆಗಿತ್ತು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ಸ್ ಏನಾಗುತ್ತೆ ನೋಡ್ಕೋಬಹುದು. ಆ್ಯಂಡ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲಿಬಿಲಿಟಿ ಇನ್ ಲಿಕ್ವಿಡ್ ಏನಾಗುತ್ತೆ ಅಂತ ನೋಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಒನ್, ಮೆನ್ಷನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಇದನ್ನು ಕೇಳ್ತಾರೆ. ನೆಕ್ಸ್ಟ್, ಮೆನ್ಷನ್ ಹೆನ್ರೀಸ್ ಲಾ ಅಂತಾನು ಕ್ವೆಶನ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಥರ ಲಾಸ್ ಎಲ್ಲ ಬರುತ್ತೆ ಅಲ್ಲ, ರಾಲ್ಸ್ ಲಾ, ಹೆನ್ರೀಸ್ ಲಾ, ಅವೆಲ್ಲ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ವಾಟ್ ಆರ್ ಎಸಿಯೋಟ್ರೋಪ್ಸ್ ಆ್ಯಂಡ್ ಮೆನ್ಷನ್ ಇಟ್ಸ್ ಟೈಪ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್. ಓಕೆನಾ? ಡೆಫಿನೆಟ್ಲಿ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ, ನೀವು ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ ಆನ್ಸರ್. ಓಕೆ, ಎಕ್ಸಾಂಪಲ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಈ ಎಕ್ಸಾಂಪಲ್ಸ್ನ MCQಸಲ್ಲಿ ಕೇಳ್ತಾರೆ, ಸೊ ಡೋಂಟ್ ನೆಗ್ಲೆಕ್ಟ್ ಇಟ್. ಓಕೆ, ನೆಕ್ಸ್ಟ್ ಒನ್, ವಾಟ್ ಇಸ್ ರಿವರ್ಸ್ ಆಸ್ಮೋಸಿಸ್? ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ರಿವರ್ಸ್ ಆಸ್ಮೋಸಿಸ್. ಓಕೆ, 3 ಮಾರ್ಕ್ಸಲ್ಲಿ ಗ್ಯಾರಂಟಿ ಈ ಕ್ವೆಶನ್ ಕೇಳೋ ಚಾನ್ಸಸ್ ಇರುತ್ತೆ. ಇದೇ ಥರ ಕೇಳ್ತಾರೆ, ನೀವು ಇಷ್ಟೇ ಆನ್ಸರ್ನ ಬರೆದ್ರೆ ಅವರು ಕಂಪ್ಲೀಟ್ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಓಕೆನಾ? ಕೊಡಲಿಲ್ಲ ಅಂದರೆ ಯಾಕೆ ಅಂತ ನಾನು ಕಮೆಂಟ್ ಸೆಕ್ಷನ್ ಕೇಳಿ. ಓಕೆ, ಇದನ್ನೇ ಆನ್ಸರ್ ಬರೀರಿ. ನೆಕ್ಸ್ಟ್, ವಾಟ್ ಈಸ್ ಆಸ್ಮಾಟಿಕ್ ಪ್ರೆಷರ್? ಇದು ಅಷ್ಟೇ, ಈ ಆನ್ಸರ್ನ ನೀವು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಆ್ಯಂಡ್ ಪೈ = CRT, ಇದನ್ನು ಎಕ್ಸ್ಪ್ಲೈನ್ ಮಾಡಿ. C ಅಂದರೆ ಏನು, R ಅಂದರೆ ಏನು, T ಅಂದರೆ ಏನು, ಪೈ ಅಂದರೆ ಏನು. ಓಕೆ, ನೆಕ್ಸ್ಟ್ ಒನ್, ರೈಟ್ ದಿ ವ್ಯಾಂಟ್ ಆಫ್ ಫ್ಯಾಕ್ಟರ್ ವ್ಯಾಲ್ಯೂ ಫಾರ್ ದಿ ಫಾಲೋಯಿಂಗ್ ಕಂಪೌಂಡ್ಸ್. ಇದ್ರದ್ದೆಷ್ಟು ಅವೆಲ್ಲ ನೋಡ್ಕೋಬೇಕಾಗುತ್ತೆ. ಇದು 1.5 ಇದೆ, ಬಿಕಾಸ್ ದಿಸ್ ಅಂಡರ್ಗೋ ಅಸೋಸಿಯೇಷನ್, ಆಲ್ ದೀಸ್ ಅಂಡರ್ಗೋ ಡಿಸೋಸಿಯೇಷನ್. ದಟ್ ಇಸ್ ವೈ ದಿಸ್ ಇಸ್ ಮೋರ್ ದ್ಯಾನ್ 1, ದಿಸ್ ಇಸ್ ಲೆಸ್ ದ್ಯಾನ್ 1. ನೆಕ್ಸ್ಟ್, ಟೇಬಲ್ 1.1 ಇನ್ ಟೆಕ್ಸ್ಟ್ ಬುಕ್. ಏನಿದು? ನಿಮಗೆ ಎಕ್ಸಾಂಪಲ್ಸ್ ಇರುತ್ತೆ, ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಗ್ಯಾಸ್ ಇನ್ ಗ್ಯಾಸ್ ಸೊಲ್ಯೂಷನ್, ಆ ಥರ ಎಲ್ಲ MCQಸಲ್ಲಿ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್. ನೋಡಿ, ನಾನು ಇಷ್ಟೇ ತೊಗೊಂಡಿದ್ದೀನಿ.
ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಕ್ಕಂಥದ್ದು ನೋಡಿ ಅದು ನಿಮಗೆ ಒಂಥರ ಫಿಕ್ಸ್ಡ್ ಟೈಪ್ ಆಫ್ ಕ್ವೆಶನ್ಸ್ ಇರುತ್ತೆ. ಆ ಟೈಪ್ ಆಫ್ ಕ್ವೆಶನ್ಸ್ ಯಾವುದಂದರೆ ಫಸ್ಟ್ ಒನ್, ನೀವು ಯಾವುದೇ 6 ಚಾಪ್ಟರ್ಸ್ ನಿಮಗೆ ಏನಿದೆಯಲ್ಲ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಇದೆಯಲ್ಲ ಅಷ್ಟು ಚಾಪ್ಟರ್ಸಿಂದ ನೇಮ್ಡ್ ರಿಯಾಕ್ಷನ್ಸ್ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಿಮ್ಮ ಟೆಸ್ಟಿಗೆ ಯಾವುದು ಚಾಪ್ಟರ್ ಇದೆಯೋ ಆ ಚಾಪ್ಟರಿಂದ ನೇಮ್ಡ್ ರಿಯಾಕ್ಷನ್ಸ್ನ ನೋಡ್ಕೊಳ್ಳಿ. ದಟ್ ಈಸ್ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್. SN1 ಮತ್ತು SN2 ರಿಯಾಕ್ಷನ್ ಮೆಕ್ಯಾನಿಸಮ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. 100% ಗ್ಯಾರಂಟಿ ಈ ಕ್ವೆಶನ್ನ ಕೇಳ್ತಾರೆ. ಓಕೆ, ಐದರ್ SN1 ಆರ್ SN2. ಮೋಸ್ಟ್ಲಿ ಅವ್ರು SN1 ಕೇಳ್ತಾರೆ, ಕೆಲವೊಂದು ಟೈಮ್ SN2 ಕೇಳ್ತಾರೆ. ನೆಕ್ಸ್ಟ್ ಒನ್, IUPAC ನೇಮ್. ದಿಸ್ ಇಸ್ ಆಲ್ಸೋ 100% ಒಂದು ಆರ್ ಅನದರ್ ಕ್ವೆಶನ್ ಖಂಡಿತ ಬರುತ್ತೆ. ಓಕೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಮೆಕ್ಯಾನಿಸಮ್ಸ್ ಇದೆಯಲ್ಲ, ಆ ಮೆಕ್ಯಾನಿಸಮ್ಸ್ ಅಂದರೆ ಆ ಮೆಕ್ಯಾನಿಸಮ್ ಅಲ್ಲ, ನಿಮಗೆ ರಿಯಾಕ್ಷನ್ಸನ್ನು ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಅಂದರೆ ಕ್ಲೋರೋಬೆನ್ಸಿನ್ ಅಡಿಷನ್ ಅವೆಲ್ಲ ಬರುತ್ತಲ್ಲ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಅಡಿಷನ್ ಆಫ್ KCN, AgCN, KNO2, AgNO2 ಮತ್ತು NH3 ಇವೆಲ್ಲ ಒಂಥರ ಸ್ಪೆಷಲ್ ಟೈಪ್ ಆಫ್ ರಿಯಾಕ್ಷನ್ಸ್. ಇದನ್ನು 100% ಕೇಳೋ ಚಾನ್ಸ್ ಇರುತ್ತೆ. ಕೆಲವು ಡಿಸ್ಟ್ರಿಕ್ಸಲ್ಲಿ ಕೇಳಿದ್ದಾರೆ, ದಟ್ ಇಸ್ ವೈ ನಾನು ಮೆನ್ಷನ್ ಮಾಡಿದ್ದೀನಿ. KCN ಹಾಕಿದ್ರೆ ಡೈರೆಕ್ಟಾಗಿ CN ಆಗುತ್ತೆ, ಬಟ್ AgCN ಹಾಕಿದ್ರೆ NC ಆಗಿ ಅಟ್ಯಾಚ್ ಆಗುತ್ತೆ. ಅದನ್ನು ನೀವು ನೋಡ್ಕೋಬೇಕು. ಓಕೆನಾ, ಆ್ಯಂಡ್ ಅದರ ನೇಮ್ನೂ ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ KNO2 ಹಾಕಿದ್ರೆ ನಿಮಗೆ ಉಲ್ಟಾ ONO ಅಂತ ಅಟ್ಯಾಚ್ ಆಗುತ್ತೆ, ವೆರಾಸ್ AgNO2 ಹಾಕಿದ್ರೆ ನಿಮಗೆ NO2 ಆಗಿ ಅಟ್ಯಾಚ್ ಆಗುತ್ತೆ. ಇವೆರಡ್ರದ್ದು ಉಲ್ಟಾ ಇಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ NH3 ಹಾಕಿದ್ರೆ ನಿಮಗೆ ಅಲ್ಲಿ ಅಮೈನ್ಸ್ ಬರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು. ಮತ್ತು ಗ್ರಿಗ್ನಾರ್ಡ್ ರಿಯೇಜೆಂಟ್ ಹೇಗೆ ಪ್ರಿಪೇರ್ ಮಾಡೋದು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಗ್ರಿಗ್ನಾರ್ಡ್ ರಿಯೇಜೆಂಟ್ಗೆ ವಾಟರ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಇವೆಲ್ಲ ನಿಮಗೆ ನೋಡಿ ಮೈನ್ಯೂಟ್ ಥಿಂಗ್ಸ್. ನಿಮ್ಗೆ ಏನಾದ್ರು 35/35 ಬೇಕು ಅಂದರೆ ಈ ಮೈನ್ಯೂಟ್ ಪಾರ್ಟ್ಸ್ನೆಲ್ಲ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಆ್ಯಂಡ್ ಇದರಲ್ಲಿ ಬೇರೆ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನೀವು ನೇಮ್ಸ್ ನೆನ್ಪಿಟ್ಕೊಳ್ಳಿ. ಈಗ NO2 ಮತ್ತು ONO, ಅದೇ ರೀತಿ CN ಮತ್ತು NC, ಇದ್ರ ಬಗ್ಗೆ ನೀವು IUPAC ನೇಮ್ ಮತ್ತು ಕಾಮನ್ ನೇಮು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆನಾ, ದಿಸ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಅದೇ ರೀತಿ ವಿಸಿನಾಲ್ ಡೈಹ್ಯಾಲೈಡ್ ಮತ್ತು ಜೆಮಿನೈಲ್ ಡೈಹ್ಯಾಲೈಡ್ ಇದೆಯಲ್ಲ, ಇದಕ್ಕೆ ಕಾಮನ್ ನೇಮ್ ಮತ್ತು IUPAC ನೇಮ್ ತುಂಬ ಇಂಪಾರ್ಟೆಂಟ್. ಓಕೆನಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು MCQಸಲ್ಲಿ ಕೇಳ್ತಾರೆ. ಎಲ್ಲರೂ IUPAC ನೇಮ್ನ ಹೇಳ್ಬಿಡ್ತಾರೆ, ಬಟ್ ಕಾಮನ್ ನೇಮ್ಸನ್ನು ಕೇಳಿದ್ರೆ ಡೆಫಿನೆಟ್ಲಿ 99% ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಸೊ ನೀವು ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ನಾನು ಇಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲ ಕ್ವೆಶನ್ಸನ್ನು ಕವರ್ ಮಾಡಿದ್ದೀನಿ. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಎಕ್ಸ್ಟ್ರಾ ಚಾಪ್ಟರ್ಸ್ ಏನಾದರೂ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಹೇಳಿದರೆ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹಾಕ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.